ನಮಸ್ಕಾರ ಕರ್ನಾಟಕ. ನಮ್ಮ ಫಸ್ಟ್ ಮಂತ್ ಗಿವ್ ಅವೇ ವಿನ್ನರ್ಸ್ ಬಂದಿದ್ದಾರೆ. ನಿತಿನ್ ಅಂತ ಹೇಳ್ಬಿಟ್ಟು ವಿನ್ನರು, ಅವರು ಅವ್ರ ತಂದೆ ಬಂದಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹೈ ನಿತಿನ್ ಅವರೇ, ನಮಸ್ಕಾರ ಸರ್. ಗಿರೀಶ್ ಅಂತ ಹೇಳ್ಬಿಟ್ಟು ಕೂತ್ಕೊಳ್ಳಿ. ಈಗ ಫಸ್ಟ್ ಮಂತು ಅಲ್ಲಿ ಗಿವ್ ಅವೇಯಲ್ಲಿ ನಿಮ್ಮ ಮಗ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಗೆದ್ದಿದ್ದಾರೆ. ಎಷ್ಟು ಸಂತೋಷವಾಗಿದೆ, ಖುಷಿ ಆಯ್ತಾ? ಎಲ್ಲರಿಗೂ, ಅವ್ರ ಫ್ಯಾಮಿಲಿಗೂ, ಅವ್ರ ಫ್ರೆಂಡು ಎಲ್ಲರೂ ಫೋನ್ ಮಾಡಿ ಕೇಳ್ತಾ ಇದ್ರು, ನಿನಗೆ ಯಾಕೆ ಈ ಥರ ಹಿಂಗೆ ಅಂತ. ಏನೋ ಒಂದು ಖುಷಿಯಾಗಿ ಇದಾಗಿರತ್ತೆಗೆ ಒಂದು ಮಾಡಿದಾರಲ್ಲ, ಮಾಡುವಂತ ಒಂದು ಖುಷಿಯಾಗಿ ಇದು ಮಾಡ್ತಾ ಇದ್ದ. ಅವನು ಇದ್ದೇನೆ ಮಾಡಿಲ್ಲ, ಇದ್ರ ಬಗ್ಗೆನೇ ಇದು ಮಾಡಿದ್ದಾನೆ. ತುಂಬ ಏನಿದೆ ಅನಿಸ್ತಾ ಇದೆ ನಿಮಗೆ? ತುಂಬ ಖುಷಿ ಆಗ್ತಿದೆ. ಇವಾಗ ಅಲ್ಲಿ ವಿಡಿಯೋ ನೋಡ್ತಾ ಇದ್ರೆ ಹೆಚ್ಚಿನ ಲೈಕ್ಸು ನಿಮ್ಮ ಕಮೆಂಟ್ಗೆ ಬಂದಿರೋದು. ಆ ಲೈಕ್ ಮಾಡಿಸೋದಕ್ಕೆ ನೀವೆಷ್ಟು ಶ್ರಮ ಪಟ್ಟಿದ್ದೀರಾ? ನಾನು ದಿನಾನು ಕಳಿಸ್ತಿದ್ದೆ ನನ್ನ ಫಾಲೋವರ್ಸ್ಗೆಲ್ಲರಿಗೂ. ಫ್ರೆಂಡ್ಸು ಎಲ್ಲ ಸಪೋರ್ಟ್ ಮಾಡೋರೆ, ಫ್ಯಾಮಿಲಿ, ಫ್ರೆಂಡ್ಸು. ಇದೇ ಥರ ಇನ್ನೂ 5 ಗಿವ್ ಅವೇ ಇರುತ್ತೆ ಆಯಿತಾ? ಡೈನಿಂಗ್ ಟೇಬಲ್ ಇರುತ್ತೆ, ಸೋಫಾ ಇರುತ್ತೆ, ಮಂಚ ಇರುತ್ತೆ. ಇವಾಗ ನೆಕ್ಸ್ಟ್ ಗಿವ್ ಅವೇಗೆ ನಾವು ಒಂದು ವಿಡಿಯೋ ಮಾಡಿದ್ದೀವಿ. ಯಾವ್ದು ಹೆಚ್ಚಿನ ಕಮೆಂಟ್ ಬಂದರೆ ಅದು ಅಂತ ಹೇಳ್ಬಿಟ್ಟು. ಇವಾಗ ನಾನು ಗೊತ್ತಿರೋ ಒಂದು 12 ಕಮೆಂಟ್ ಬಂದಿದೆ, ಸೋಫಾನೇ ಅಂತ ಹೇಳ್ಬಿಟ್ಟು. ಅದಿನ್ನೂ ನೋಡಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಯಾವ ಪ್ರಾಡಕ್ಟ್ ಕೇಳ್ತಾರೆ ಆ ಪ್ರಾಡಕ್ಟ್ ಮುಂದಿನ ತಿಂಗಳು ಗಿವ್ ಅವೇ ಮಾಡ್ತೀವಿ. ಇವಾಗ ನೀವು ಬಂದಿರೋದು ಮೈಸೂರಿಂದ. ಮೈಸೂರಲ್ಲಿ ನೀವು ಮಾಡ್ತಾ ಇರೋದು ಏನು ಮಾಡ್ತಿದ್ದೀರಾ? ಹೋಟೆಲ್ ಇದೆಯಾ? ಸಬರ್ ಬಸ್ ಸ್ಟ್ಯಾಂಡ್, ಮೈನ್ ಬಸ್ ಸ್ಟ್ಯಾಂಡ್. ಅದು ಸುಮಾರು ಜನಕ್ಕೆ ಅನ್ನದಾತರಾಗಿದ್ದೀರಾ ಸರ್. ನಾವು ತುಂಬ ಆಯಿತು, 20-25 ವರ್ಷದಿಂದ ಹೋಟೆಲ್ ಡಿಪಾರ್ಟ್ಮೆಂಟ್. ಹೌದಾ? ಅದು ಒಂದೇನ ಹೋಟೆಲ್ ಇರೋದು? ಒಂದೇ ಹೋಟೆಲ್, ಸಬರ್ ಬಸ್ ಸ್ಟ್ಯಾಂಡ್. ನಮ್ಮದು ಫಸ್ಟ್ 2 ಇತ್ತು. ಸಬರ್ಬಾ ಬಸ್ ಸ್ಟ್ಯಾಂಡ್. ಸಬರ್ ಬಸ್ ಸ್ಟ್ಯಾಂಡ್. ಆ ಲೊಕೇಶನ್ ಹೇಳಿ, ಯಾರಾದರೂ ಮೈಸೂರು ಕಡೆ ಇದ್ರೆ ನಿಮ್ಮ ಹೋಟೆಲ್ಗೆ ಬಂದು ವರ್ಷಿನಿ ಫಾಸ್ಟ್ ಫುಡ್ ಅಂತ. ನಮ್ಮದು ಇಡ್ಲಿ, ರೈಸ್ ಬಾತು ಅಂಡ್ ಆಮೇಲೆ ಚಿತ್ರಾನ್ನ ಎಲ್ಲ ಫೇಮಸ್. ಹೌದಾ? ಎಷ್ಟೇ ಇದಾದರೂ ಎಲ್ಲಿಂದಾದರೂ ಹುಡ್ಕೊಂಡು ಬರ್ತಾರೆ. ವರ್ಷಿನಿ ಫಾಸ್ಟ್ ಫುಡ್. ವರ್ಷಿನಿ ಫಾಸ್ಟ್ ಫುಡ್ ಅಂತ ಹೇಳ್ಬಿಟ್ಟು ವೀಕ್ಷಕರೇ, ವಿನ್ನರ್ ಅವ್ರದ್ದು ಇದಿರೋದು ಫಾಸ್ಟ್ ಫುಡ್ ಹೋಟೆಲು. ಅದು ಅಡ್ರೆಸ್ ಹೇಳ್ಬಿಡ್ತಾರೆ, ಅಡ್ರೆಸ್ ತಿಳ್ಕೊಂಬಿಡಿ. KSRTC ಬಸ್ ಸ್ಟ್ಯಾಂಡು, ಇರ್ವಿನ್ ರೋಡು, ನಂಬರ್ 4ನೇ ನಂಬರ್. ಓಕೆ. ಅಲ್ಲಿ ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಹೇಳ್ಬಿಡಿ. ಆಗ ಯಾರಾದರೂ ಬರಬೇಕಿದ್ರೆ, ಫೋನ್ ಮಾಡೋಂಗಿದ್ರೆ ಬಂದ್ಬಿಡ್ತಾರೆ. ಆಯಿತು. 7483118158. ಓಕೆ. ಮತ್ತು ಈಗ ನಿತಿನ್ ಅವ್ರು ನೀವೇನಾದರೂ 4 ಮಾತಾಡಿ. ಮಾತಾಡೋದಷ್ಟೇ. ಏನು ಮಾಡ್ತಿದ್ದೀರಾ? ನಾವು ಫಸ್ಟ್ ಪಿ ಯು ಮುಗಿತಿಗೆ ಸೆಕೆಂಡ್ PU. ನೀವು ತಂದೆಗೆ ಹೆಲ್ಪ್ ಮಾಡ್ತೀರಾ? ಬೆಳಗ್ಗೆ 2:30ಗೆ ಹೋಟೆಲಿಗೆ ಹೋಗ್ತೀವಿ. ಓಕೆ. 4 ಗಂಟೆಗೆ ಓಪನ್. ಬೆಳಗ್ಗೆ 4 ಗಂಟೆಗೆ ಆಲ್ರೆಡಿ ಓಪನ್ ಸರಿ ರೆಡಿ ಇರುತ್ತೆ. ಮತ್ತೆ ಈಗ 4 ಗಂಟೆ ಕ್ಲೋಸ್. ಇವತ್ತು ಇದಕ್ಕೋಸ್ಕರನೇ ಕ್ಲೋಸ್ ಮಾಡ್ಬಿಟ್ಟು ಬಂದಿದ್ದೀನಿ. ಓಕೆ. ಅದಕ್ಕೋಸ್ಕರನೇ ಬಂದಿಲ್ಲ. ಇಲ್ಲಿ ನಾನು ಬಂದಿಲ್ಲ ಅಂದ್ರೆ ಅವ್ನು ಬರೋಕೆ ಹೋಗಲ್ಲ ಅಂತಿದ್ದ. ಅದು ಇಷ್ಟೆಲ್ಲ ಮಾಡಿದ್ದೆಲ್ಲ ಯಾಕೆ ಅಂದ್ಕೊಂಡು ಅದಕ್ಕೋಸ್ಕರ. ತುಂಬ ಕಷ್ಟಜೀವಿಗಳ ಥರ ಇದ್ದೀರಾ. ನಮ್ಮ ಪ್ರಾಡಕ್ಟ್ ನಿಮ್ಮ ಮನೆಗೆ ಕೊಡೋದಕ್ಕೆ ನನಗೆ ಖುಷಿ ಆಗ್ತಾ ಇದೆ. ಹೌದು ಸರ್, ಅದೇ ನಾವು ಅದಕ್ಕೆ ಅಲ್ಲಿಂದ ಏನಾದ್ರು ಆಗಲಿ ಅಂದ್ಕೊಂಡು ಫ್ಯಾಮಿಲಿ ಬರಬೇಕಾಗಿತ್ತು. ಬಂದಿದ್ರೆ ಇನ್ನೂ ಖುಷಿ ಆಗ್ತಾ ಇದೆ. ಖುಷಿ ಆಗುತ್ತೆ. ಅವರೆಲ್ಲ ಇನ್ನು ರೀಲ್ಸ್ ಎಲ್ಲ ಮಾಡ್ತಾರೆ. ನಮ್ಮ ಮಗಳು, ನಮ್ಮ ನಾದಿನಿ ಎಲ್ಲ ಬೇಡ, ಅಲ್ಲಿ ಹಬ್ಬ ಇದೆ ಅಂದ್ಕೊಂಡು ಅದಕ್ಕೆ ಇಬ್ಬರು ನಾನು 5 ತಿಂಗಳಿರುತ್ತೆ, ನೀವು ಪ್ರಯತ್ನ ಪಡಿ ಆಯಿತಾ? ಸಿಕ್ಕಿದ್ರೆ ಕಷ್ಟಜೀವಿಗಳು ಕೊಟ್ಟ ನಮಗೂ ಖುಷಿ. ಯಾಕಂದರೆ ಇವಾಗ ಎಷ್ಟೋ ಜನರಿಗೆ ನಮ್ಮಂಥ ಜನರಿಗೆ ಸೋಫಾ ಅನ್ನೋದು ಒಂದು ಕನಸು ಸರ್. ಒಂದು ಮಗನ ಮದುವೆ ಮಾಡಬೇಕು, ಮಗಳಿಗೆ ಮದುವೆ ಮಾಡಬೇಕು ಅಂದರೆ ಫಸ್ಟ್ ಮನೆಗೆ ಬಂದರೆ ಒಂದು ಸೋಫಾ ತೊಗೊಳ್ಳೋಣ ಅಂದ್ಬಿಟ್ಟು ನಮ್ಗೆ ಒಂದು ಆಸೆ ಇರುತ್ತೆ. ಈಗ ನಾವು ಒಂದು ಹೊಸ ಮನೆ ತಗೊಂಡು ಅದಕ್ಕೆ ಆ ಜಾಗಕ್ಕೆ ನೋಡೋಣ. ಸೋಫಾ ಇದ್ದಿಲ್ವಾ? ಸೋಫಾ ಅಂದ್ರೆ ಬೇರೆ ಇದೆಲ್ಲ ಇದೆ, ಸೋಫಾ ಇದ್ದಿಲ್ಲ, ಸೋಫಾ ಮಾಡಿಸಿಲ್ಲ. ಅದಕ್ಕೋಸ್ಕರ ನೋಡೋಣ ಇರಲಿ ಅಂದ್ಕೊಂಡು ಅದಕ್ಕೆ ಇದು ಮಾಡಿಸಿ ಬೇಡಿ. ಈಗ 6 ತಿಂಗಳಾಯ್ತು ಸರ್. ಹೌದಾ? ಮನೆ ಕಟ್ಟಿರೋ ಮನೆ, ಶಾಂತವೇರಿ ಗೋಪಾಲ್ಗೌಡ ಅಂತ. ಸೋಫಾ ನೋಡೋಣ ಬನ್ನಿ. ಓಕೆ. ಇದೇ ನಿಮ್ಮ ಮಗ ಗೆದ್ದಿರೋದು. ನೋಡಿ ಹೆಂಗೆ ಅನಿಸ್ತಾ ಇದೆ, ಹೇಗಿದೆ ಸೋಫಾ ನೋಡ್ಬಿಟ್ಟು ಹೇಳಿ. ಕೂತ್ಕೊಂಡು ನೋಡಿ ಕಂಫರ್ಟ್ ಹೆಂಗಿದೆ, ಫಿನಿಶಿಂಗ್ ಹೆಂಗಿದೆ, ಖುಷಿ ಆಯ್ತಾ? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ನಾವು ಆ ವಿಡಿಯೋದಲ್ಲಿ ನೋಡಿದಾಗಲೇ ಗೊತ್ತಾಯಿತು, ನೋಡಿದ್ರು ಚೆನ್ನಾಗಿದೆ ಅಂತ. ಅದಕ್ಕೆ ಈಗ ರಿಯಲ್ ಆಗಿ ನೋಡಿದ್ದೇನೆ, ಚೆನ್ನಾಗಿದೆ. ಸರಿ ಸರ್, ಇದೇ ಥರ ಪಾರ್ಟಿಸಿಪೇಟ್ ಮಾಡ್ತಾ ಇರಿ, ಗೆಲ್ತಾ ಇರಿ ಆಯ್ತಾ? ನಮ್ಮ ಅಂಗಡಿನೂ ರೆಫರ್ ಮಾಡ್ತಾ ಇರಿ. ಯಾಕಂದ್ರೆ ಮೈಸೂರು ಕಡೆಗೆ ತುಂಬ ಡೆಲಿವರಿ ಕೊಟ್ಟಿದ್ದೀವಿ. ಆಯ್ತು ಸರ್, ಆಯ್ತು. ತುಂಬ ಕಡೆ ಇದು ಮಾಡುವುದು. ನಾವು ಈಗ ಅಲ್ಲಿ ತುಂಬ ಜನ ಬರ್ತಾರಲ್ಲ, ಅವರಿಗೂ ನಾವು ಇದು ಮಾಡ್ತೀವಿ. ರೆಫರ್ ಮಾಡಿ ಅಲ್ಲಿಗೆ ಬಂದಾಗ ಈ ಥರನೇ. ಆಮೇಲೆ ನಮ್ಮ ಏರಿಯಾದಲ್ಲಿ ಮನೆಗಳು ಕಟ್ತಾ ಇದ್ದಾರೆ, ಅವರಿಗೂ ಒಂದು ಸ್ವಲ್ಪ ನಾವು ತಂದಾಗ ಅವರಿಗೂ ಒಂದು ಇದು ಗೊತ್ತಾಗುತ್ತೆ. ಈ ಥರ ಎಲ್ಲಿ ತಂದರೆ ಏನು ಅಂದಾಗ ಅವಾಗ ನಾವು ಹೇಳ್ತೀವಿ. ನಿಜ ಹೇಳಿ. ನೀವು ಮೂಲದ ಸರ್? ಸರ್ ನಮ್ಮದು ಸ್ವಂತ ಮೂಡಿಗೆರೆ, ಚಿಕ್ಕಮಗಳೂರು. ಇದರಲ್ಲಿ ಭಾಷೆ ಎಲ್ಲ ಗೊತ್ತಾಗ್ತಾ ಇದೆ. ಅದೇ ಮೂಡಿಗೆರೆ, ಮಂಗಳೂರು ಕಡೆ ಅಲ್ವಾ? ಮಂಗಳೂರು ಮೂಡಿಗೆರೆ ಅಂತ. ಅಲ್ಲಿಂದ ಬಂದು ಸರ್ ನಾನು ಬೆಂಗಳೂರಲ್ಲಿ 10 ವರ್ಷ ಇದ್ದೆ. ಸರಿ. ಅಲ್ಲಿಂದ ಬಿಟ್ಟಾದ್ಮೇಲೆ ಫ್ಯಾಮಿಲಿ ಎಲ್ಲ ಇದಾಗಿ ಮೈಸೂರು ಸೆಟ್ಲ್ ಆಗಿ ಅಲ್ಲೇ ಹೋಟೆಲ್ ಇದು ಮಾಡಿದೆ. 3 ಹೋಟೆಲ್ ಮಾಡಿದ್ದೆ. 2 ಹೋಟ್ಲು ಬೇರೆಯವ್ರಿಗೆ ಬಿಟ್ಕೊಟ್ಟಿದ್ದೆ. ಇನ್ನೊಂದು ಹೋಟ್ಲು ನಾನು ಮಾಡ್ತಾ ಇದ್ದೆ.
ಸರಿ ಸರ್, ಮೇನ್ ತುಂಬ ಹೊಸಬರ್ ಬಸ್ ಸ್ಟ್ಯಾಂಡಲ್ಲೇ ಆರಾಮಾಗಿ ಇರ್ತಾರೆ. ತುಂಬ ಸಂತೋಷ ಸರ್. ತುಂಬ ಕಂಗ್ರ್ಯಾಚುಲೇಷನ್ಸ್ ಗೆದ್ದಿರೋದಕ್ಕೆ. ಓಕೆ ಸರ್. ಕಂಗ್ರ್ಯಾಚುಲೇಷನ್ಸ್ ಇದೆ ಮತ್ತು ನಿಮ್ಮ ಎಜುಕೇಷನ್ಗೆ ಆಲ್ ದಿ ಬೆಸ್ಟ್. ಫಸ್ಟ್ ಗಿವ್ ಅವೇ ನೋಡಿದ್ರಲ್ಲ, ವಿನ್ನರ್ ಬಂದರು, ಮಾತಾಡ್ಸಿದ್ದಾಯಿತು. ಅತಿ ಶೀಘ್ರದಲ್ಲೇ ನಾಳೆ ಇಲ್ಲ ನಾಳಿದ್ದಲ್ಲಿ ಪ್ರಾಡಕ್ಟ್ ಅವ್ರ ಮನೆಗೆ ಡೆಲಿವರಿ ಮಾಡಿಸ್ತೀವಿ. ಸೆಕೆಂಡ್ ಗಿವ್ ಅವೇ ವಿಡಿಯೋ ಅಪ್ಡೇಟ್ಗೆ ಕಾಯ್ತಾ ಇರಿ. ಅದರಲ್ಲಿ ನಮ್ಮ ಸೋಫಾ ಕಲೆಕ್ಟಿವ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಅಪ್ಡೇಟ್ಸ್ಗೂ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.